ಬೆಳಗ್ಗೆ ನಾಷ್ಟಕ್ಕಾದ್ರೆ ಆಗಲಿ, ಮಧ್ಯಾಹ್ನ ಊಟಕ್ಕಾದ್ರೆ ಆಗಲಿ, ಸಿಂಪಲಾಗಿ ಮಾಡುವಂಥ ಟೊಮೊಟೊ ಬಾತ್ ಹರಿತಾನೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಸ್ಪೆಷಲ್ ಟೊಮೊಟೊ ರೈಸ್ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ. ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಟೊಮೊಟೊ ರೈಸ್ಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀನಿ. ನಾನು ಟೊಮೊಟೊ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇಟ್ಟಿದ್ದೀನಿ. ಸ್ವಲ್ಪ ಕಾಯ್ತಿದೆ. ಇದು ಕಾದಿದೆ. ಇದು ಸ್ವಲ್ಪ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ನೋಡ್ತಿರ್ಬೋದು ನೀವು. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಿಮಗೆ. ನಾನು ಸ್ವಲ್ಪ ನೋಡ್ಕೊತಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. 3 ಟೇಬಲ್ ಸ್ಪೂನ್ ಸಾಕು ನನಗೆ. ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದಿದೆ ಅಲ್ವಾ, ಜೀರಿಗೆ ಚಟ್ಪಟ ಅಂತಿದೆ. ಕಾದಿದೆ. ಸ್ವಲ್ಪ ಬಳ್ಳಾರಿ ಹಾಕ್ಕೊತಿದ್ದೀನಿ. ಮತ್ತು ಟೊಮೊಟೊ ರೈಸ್ ಬೇಕಾಗಿರೋಂಥ ಚಕ್ಕಿ ಇವೆಲ್ಲ ಹಾಕ್ಕೊತಿದ್ದೀನಿ. ಚಕ್ಕಿ, ಸ್ಟಾರು ಇವೆಲ್ಲ ಹಾಕ್ಕೊತಿದ್ದೀನಿ. ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ. ಕರಿಬೇವು ಹಾಕಿಲ್ಲಲ್ವ, ನಾನು ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗಿ ಘಮ ಬರ್ತದೆ. ಕರಿಬೇವು ಘಮ ಬಂದ್ರೇ ಚೆಂದ ಅಡುಗೆಗೆ. ಟೊಮೊಟೊ ಹಾಕ್ಕೊತಿದ್ದೀನಿ, ಹಚ್ಚಿಟ್ಕೊಂತ. ಟೊಮೊಟೊ 4 ಟೊಮೊಟೊ ಕೊಯ್ದಿಟ್ಕೊಂಡಿದ್ದೀನಿ. 4 ಟೊಮೊಟೊ ಹಾಕ್ಕೋಬೇಕು. ಎಲ್ಲ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಕಲಿಸ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ. ನಾನು ಉಪ್ಪು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಅದೆಲ್ಲ ಉಪ್ಪೆಲ್ಲ ಅಂಟ್ಕೊಂಡ್ರೆ ಒಂದು 2 ಮಿನಿಟ್ಸು ಮುಚ್ಚಿಟ್ಬಿಡ್ಬೇಕು. ಚೆನ್ನಾಗಿ ಬೇಯುತ್ತೆ ಅಷ್ಟೇ. 1 ಕಪ್ ಮೊಸರು ತೊಗೊತಿದ್ದೀನಿ, ಯಾಕಂದರೆ ಮೊಸರು ರೈತ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊತಿದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ 1 ಸ್ಪೂನ್ ಮಸಾಲೆ ಹಾಕ್ಕೊತಿದ್ದೀನಿ. ಮೊಸರು ರೈತಕ್ಕೆ ಚೆನ್ನಾಗಿರುತ್ತೆ. ಗರಂ ಮಸಾಲ, ಸ್ವಲ್ಪ ಖಾರ ಹಾಕ್ಕೊತಿದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. 1 ಕಪ್ ಮೊಸರು ತೊಗೊಂಡಿನಲ್ಲ, ಅದಕ್ಕೆ ನಾನು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಿದೆ, ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ಬಂದಿದೆ. ಆಗಲೇ ಮುಚ್ಚಿಟ್ಟಿದ್ನಲ್ವ, ಈಗ ತೆರೆದು ನೋಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡ್ತಿರ್ಬೋದು ನೀವೇ, ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಅಕ್ಕಿ ಹಾಕ್ಕೊತಿದ್ದೀನಿ. ಅವಾಗೆ ನೆನೆಸಿಟ್ಕೊತಿರೋಂಥ ಅಕ್ಕಿ ತೊಗೊಂಡಿದ್ದೀನಲ್ವ, ಅಕ್ಕಿ ಹಾಕ್ಕೊತೀನಿ. ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಈ ಕಪ್ ಅಳತೆ ಅಕ್ಕಿ ತೊಗೊಂಡಿದ್ದೀನಿ. 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕಬೇಕು. ಅದಕ್ಕೆ ಖಾರ ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳ್ಳಿ. ಮಸಾಲೆ ನಾವು 1 ಸ್ಪೂನ್ ಉಪ್ಪು
ಆಯಿಲ್ ಹಾಕ್ಕೊಂಡಿದ್ದೀನಿ, ಮಸಾಲೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ನಾನು ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಈಗ ಸ್ವಲ್ಪ ಹಾಕ್ಕೊತಿದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ, ಆಕಳ ತುಪ್ಪ. ನೀವು ಬೇಕಾದ್ರೆ ಹಾಕ್ಕೊಬೋದು, ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕ್ಕೊಂಬಿಟ್ಟು ತಿರುಗಿಸ್ಬಿಟ್ಟು ಒಂದು ಕುದಿ ಬರೋದು ಕುದಿಸ್ತೀನಿ. ಆಗಲೇ ನಾನು ಅರಿಶಿಣ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಈಗ ಹಾಕ್ತಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ತಿರುಗಿಸ್ಬಿಟ್ಟು ನಾನು ಕುಕ್ಕರು ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಕುದಿಸ್ಕೊತೀನಿ. ನೋಡಿ ತೆಗೆದು ನೋಡ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿಲ್ಲ, ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ. ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮಾಟೊ ಬಾತ್. ನೋಡಿ ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕಲ್ವಾ. ನೋಡಿ ಸರ್ವ್ ಮಾಡ್ಕೊಂಬಿಟ್ಟು ನೋಡಿ ಲಾಸ್ಟ್ ಎಷ್ಟು ಚೆನ್ನಾಗಿ ಮೊಸರು ರೈತ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸುಲಭವಾಗಿ ಟೊಮೆಟೊ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.